ಸಿಐಡಿಯವರು ನಮ್ಮನ್ನು ಬಂಧಿಸಿದ್ದಾರೆ ಎನ್ನುವ ಸುದ್ದಿ ಸತ್ಯಕ್ಕೆ ದೂರವಾಗಿದೆ ಎಂದು ಬಬಲಾದಿ ಮಠದ ಪರಮಪೂಜ್ಯ ವೇದಮೂರ್ತಿ ಶಿವರುದ್ರಯ್ಯ ಮುತ್ಯ ಅವರು ಸ್ಪಷ್ಟನೆ ನೀಡಿದ್ದಾರೆ. ಜಮಖಂಡಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ಮಠಕ್ಕೆ ಭಕ್ತರೊಬ್ಬರು ವಿವಿಧ ಕಾರ್ಯಕ್ರಮಗಳಿಗಾಗಿ ದೇಣಿಗೆಯನ್ನು ನೀಡಿದರು. ಅವರು ಗೋಕಾಕ್ ಮೂಲದವರಾಗಿದ್ದು, ಗೋಕಾಕ್ನ ಮಹಾಲಕ್ಷ್ಮಿ ಬ್ಯಾಂಕ್ನ ಹಗರಣದಲ್ಲಿ ಸಿಲುಕಿದ ವ್ಯಕ್ತಿ ಒಬ್ಬರು ನಮ್ಮ ಮಠಕ್ಕೆ ದೇಣಿಗೆಯನ್ನು ನೀಡಿದರು. ಅದು ನಮಗೆ ಗೊತ್ತಿರಲಿಲ್ಲ. ಇನ್ನು ಸಿಐಡಿ ತಂಡದವರು ಬಂದು ನಮಗೆ ಗೋಕಾಕ್ ನಗರಕ್ಕೆ ವಿಚಾರಣೆಗೆ ಕರೆದುಕೊಂಡು ಹೋಗಿದ್ದರು, ಹೊರತಾಗಿ ಬಂಧಿಸಿಲ್ಲ. ಆಮೇಲೆ ನಮ್ಮನ್ನು ವಿಚಾರಣೆ ಮಾಡಿ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವು ಮಾಧ್ಯಮಗಳಲ್ಲಿ ಮುತ್ಯ ಅವರನ್ನು ಬಂಧಿಸಲಾಗಿದೆ ಎನ್ನುವ ಸುದ್ದಿ ಬಂದಿದ್ದು, ಇದು ಸತ್ಯಕ್ಕೆ ದೂರವಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪರಮಪೂಜ್ಯ ದಾಸೋಹ ಚಕ್ರವರ್ತಿ ಶ್ರೀ ಸದಾಶಿವ ಅಜ್ಜನವರು, ಸೂರ್ಯಕಿರಣ ಹಿರೇಮಠ ಮತ್ತು ಯಂಕಪ್ಪ ಕುಂದಗೋಳ, ಪ್ರಜ್ವಲ್ ಹೊನ್ನಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಕಸ್ಮರಣೀಯ ಆರಾಧ್ಯ ದೈವರಾಗಿರುವಂತಹ ಮೂರು ಲೋಕದ ಗಂಡ ಶ್ರೀ ಗುರು ಚಕ್ರವರ್ತಿ ಸದಾಶಿವನನ್ನು ಸ್ಮರಣೆ ಮಾಡಿಕೊಂಡು, ಚಂದ್ರಮ್ಮ ತಾಯಿಯನ್ನು ಸ್ಮರಣೆ ಮಾಡಿಕೊಂಡು, ಕಾಲಜ್ಞಾನಿ ಚಿಕ್ಕಯ್ಯಪ್ಪನನ್ನು ಸ್ಮರಣೆ ಮಾಡಿಕೊಂಡು ಪೂಜ್ಯರ ಇದನ್ನು ಮೊದಲನೇ ಇದ್ದಾರೆ. ಏನಪ್ಪ ಅಂದ್ರೆ 2023 ಗಣೇಶ ಚತುರ್ಥಿಯ ಮುಗಿಯುವ ಸಂದರ್ಭದಲ್ಲಿ ಸಾಗರ್ ಸಬ್ಕಾಳಿ ಎಂಬುವನು ಆ ಸಂದರ್ಭದಲ್ಲಿ ಅವನು ಇಲ್ಲ, ನನಗೆ ಸಂಕಲ್ಪ ಆಗೈತಿ, ನಾನು ಈ ಮಠಕ್ಕೆ ಬರೋಣ, ನನಗೆ ಒಳ್ಳೆಯದಾಗೈತಿ, ಆದ ಕಾರಣ ಮಠಕ್ಕೆ ದಾಸೋಹಕ್ಕಾಗಲಿ ನಾನು ಮಠದ ಅಭಿವೃದ್ಧಿಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಾನು ದೇಣಿಗೆಯನ್ನು ಕೊಡ್ತೀನಂದ. ಆದ ಕಾರಣ ಕೊಡಪ್ಪ, ನೀವು ಕೊಡೋದಾದ್ರೆ ಕೊಡಂತ ಹೇಳಿದ್ವಿ ಎಲ್ಲರೂ. ಹಿರಿಯರ ಸಮ್ಮುಖದಲ್ಲಿ ಅವನ ದೇಣಿಗೆಯನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಏನಪ್ಪ ಅಂದ್ರೆ ಹೇಳೋದಂದ್ರೆ, ಒಬ್ಬ ಭಕ್ತ ಮಠ ಮಂದಿರಗಳಿಗೆ ದೇಣಿಗೆಯನ್ನು ಕೊಡ್ತಾನಂದ್ರೆ ಯಾರೂ ಬೇಡ ಅನ್ನಂಗಿಲ್ಲ. ಯಾಕಂದ್ರೆ ಮಠ ಮಂದಿರಗಳು ನಿಂತಿದ್ದು ಯಾರಪ್ಪ ಅಂದ್ರೆ ಭಕ್ತರ ಮೇಲೆ. ಭಕ್ತರಿಲ್ಲ ಅಂದ್ರೆ ಮಠ ಮಂದಿರಗಳು ನಡೆಯಲ್ಲ. ಅದಕ್ಕೆ ಆ ಭಕ್ತರ ಏನು ಮಾಡ್ತಾರಂದ್ರೆ ಮಠಕ್ಕೆ ದೇಣಿಗೆ ಕೊಡಾಕತ್ತಾರಂದ್ರೆ ಯಾವ ರೀತಿ ಕೊಡಾಕತ್ತಿ, ಹೆಂಗೆ ತೊಗೊಂಬಂದು, ಎಲ್ಲಿಂದ ತೊಗೊಂಬಂದು ಅಂತ ಕೇಳೋದು ನಮ್ಮ ಧರ್ಮವಲ್ಲ. ಒಬ್ಬ ಏನು ಮಾಡಕತ್ತಾನಂದ್ರೆ ಭಕ್ತ ದೇಣಿಗೆ ಕೊಡಾಕತ್ತಾನಂದ್ರೆ ಆ ಸ್ವೀಕಾರ ಮಾಡೋದು ಜೋಳಿಗೆ ಯಾರಪ್ಪ ಅಂದ್ರೆ ಅದು ಒಂದು ಸ್ವಾಮೀಜಿ ಅಥವಾ ಒಂದು ಗುರುಗಳು, ಒಬ್ಬ ಮಹಾತ್ಮರದ ಜೋಳಿಗಿರ್ತದೆ. ಅವ ಎಲ್ಲಿಂದ ತೊಗೊಂಬಂದಾನು, ಹೆಂಗೆ ತೊಗೊಂಬಂದ ಅಂತ ಕೇಳೋದು ನಮ್ಮದು ಇರಂಗಿಲ್ಲ. ಅದೇ ರೀತಿಯಾಗಿ ಸಾಗರ ಸಬಕಾಳಿ ಎಂಬುವನು ಏನು ಮಾಡ್ತಾನಪ್ಪ ಅಂದ್ರೆ ಅವ ನಮಗೇನು ಮಾಡ್ತಾನಂದ್ರೆ ಮಠದ ದಾಸೋಹಕ್ಕೆ ಪ್ರತಿ ಸೋಮವಾರ ದೇಣಿಗೆಯನ್ನು ಕೊಡ್ತಾನೆ. ಅದೇ ರೀತಿ ಮಠದ ಜೀರ್ಣೋದ್ಧಾರಕ್ಕೆ ಮತ್ತು ಜಾತ್ರಾ ಕಾರ್ಯಕ್ರಮಕ್ಕೆ ಅವನು ದೇಣಿಗೆ ಕೊಟ್ಕೊತ ಬಂದ ಏನಪ್ಪ ಅಂತಂದ್ರೆ 2024 ಅಕ್ಟೋಬರ್ ತಿಂಗಳಲ್ಲಿ ಗೋಕಾಕ್ ಮಹಾಲಕ್ಷ್ಮಿ ಬ್ಯಾಂಕಿನ ಹಗರಣ ಆಗ್ತದೆ. ಆ ಸಂದರ್ಭದಲ್ಲಿ ಆ ಹಗರಣದ ಸಾಗರ್ ಸಬಕಾಳಿ ಆರೋಪಿತನಾಗ್ತಾನೆ. ಆ ಆರೋಪಿತನಾದ ಸಂದರ್ಭದಲ್ಲಿ ಸಾಗರ್ ಸಬಕಾಳಿ ಅಕೌಂಟ್ದಿಂದ ಯಾರ್ಯಾರ ಅಕೌಂಟಿಗೆ ರೊಕ್ಕ ಟ್ರಾನ್ಸಾಕ್ಷನ್ ಆಗಿಲ್ಲ ಅದನ್ನು ಲಿಸ್ಟ್ ತೆಗಿತಾರೆ. ಆ ಲಿಸ್ಟ್ ತೆಗೆದ ಸಂದರ್ಭದಲ್ಲಿ ಅದು ಏನಕ್ಕಪ್ಪ ಅಂದ್ರೆ ಜಮಖಂಡಿಯ ಹೊಸಬಳ್ಳಾರಿ ಮಠಕ್ಕೆ ಅಮೌಂಟ್ ಬಂದಂತ ಸಿ ಐ ಡಿಗೆ ಗೊತ್ತಾಗ್ತದೆ. ಆ ಗೊತ್ತಾದ ತಕ್ಷಣ ಏನು ಮಾಡ್ತಾರಪ್ಪ ಅಂದ್ರೆ ಆ ಸಿ ಐ ಡಿ ಅಧಿಕಾರಿಯವರು ಏನು ಮಾಡ್ತಾರೆ ಅಂದ್ರೆ ಒಂದು ನಮಗೆ ನೋಟಿಸನ್ನು ಕಳಿಸ್ತಾರೆ. ಆ ನೋಟಿಸನ್ನು ನಿಮ್ಮೆಲ್ಲ ತಮ್ಮ ಮುಂದೆ ನಾವು ಹಾಜರುಪಡಿಸಿದ್ದೇವೆ. ಆ ನೋಟಿಸಕ್ಕೆ ಕಾನೂನಿಗೆ ಗೌರವವನ್ನು ಕೊಟ್ಟು ಏನು ಮಾಡ್ತೀವಿ ಅಂದ್ರೆ ನಾವು ಜನವರಿ 6ನೇ ತಾರೀಕು ಆ ನೋಟಿಸಿಗೆ ಗೌರವವನ್ನು ಕೊಟ್ಟು ನಾವು ಗೋಕಾಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಾಜರಾಗಿ ಬರ್ತೀವಿ. ಅದೇ ಥರ ಫೆಬ್ರವರಿ 10ನೇ ತಾರೀಕು ನಾವು ಹೋಗಿ ಹಾಜರಾಗಿ ಬರ್ತೀವಿ. ಅದೇ ಥರನಾಗಿ ಮಾರ್ಚ್ 21 ಮತ್ತು 22ನೇ ತಾರೀಕು ನಾವು ವಿಚಾರಣೆಗತ್ತಂತೆ ಗೋಕಾಕ್ ಸ್ಟೇಷನ್ಗೆ ಹೋಗಿದ್ದೀವಿ. ಹೊರತ ಯಾವುದೇ ಪೂಜ್ಯರ ಬಂಧನವಾಗಿಲ್ಲ, ಅರೆಸ್ಟು ಆಗಿಲ್ಲ. ಆದರೆ ಏನಪ್ಪ ವಿಷಯ ಏನಾಗಿತ್ತು ಅಂದ್ರೆ ಎಲ್ಲರಿಗೂ ಪೂಜ್ಯರ ಬಂಧನ ಆಗೈತೆ ಅಂತ ಆಗಿ ಸುದ್ದಿ ಹರಡಿದೆ. ನಾವು ವಿಚಾರಣೆಗಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ. ಅಲ್ಲಿ ಪೂಜ್ಯರ ಬಂಧನವಾಗಿಲ್ಲ, ಅಲ್ಲಿ ಅರೆಸ್ಟು ಪೂಜ್ಯರನ್ನು ಮಾಡಿಲ್ಲ. ಅದೇ ರೀತಿ ಇನ್ನು ಎಲ್ಲ ಭಕ್ತರಿಗೆ ತಿಳುವುದೇನೆಂದ್ರೆ ಒಬ್ಬರ ಪೂಜ್ಯರ ಬಂಧನ ಆಗೈತೆ ಅಂತ ಏನು ಮೂಡಿಸಿದ್ದಾರೆ, ಅದು ಸುಳ್ಳು ಸುದ್ದಿ ಐತಿ.